ನಮಸ್ಕಾರ ಫ್ರೆಂಡ್ಸ್. ನಿನ್ನೆ ದಿನ 2 ಏಪ್ರಿಲ್ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಒಂದು ಒಳ್ಳೆ ಮೂಮೆಂಟಮ್ ಇತ್ತು. ಒಳ್ಳೆ ಮೂಮೆಂಟಮ್ ಅಂದ್ರೆ ಸ್ವಲ್ಪ ಪಾಸಿಟಿವ್ ಮೂಮೆಂಟಮ್ ಇತ್ತು. ಸೊ ಆಗ ನಿಫ್ಟಿ 23,300 ಮೇಲೆ ಕ್ಲೋಸ್ ಆಗಿತ್ತು. ಇನ್ನು ಇಂಡಿಯನ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ US ಮಾರ್ಕೆಟ್ ಅಲ್ಲಿ ತಾರಿಫ್ ಅನೌನ್ಸ್ಮೆಂಟ್ ಇತ್ತು. ಸೊ ಅದನ್ನ ಟ್ರಂಪ್ ಅವರು ಮಾಡಿದ್ರು. ಅದಾದ್ಮೇಲೆ ಇವತ್ತಿನ ದಿನ ನಮ್ಮ ಇಂಡಿಯನ್ ಮಾರ್ಕೆಟ್ ಓಪನ್ ಆಗೋಕ್ಕಿಂತ ಮುಂಚೆ ಗಿಫ್ಟ್ ನಿಫ್ಟಿ ನಿಯರ್ಲಿ 250 ಪಾಯಿಂಟ್ಸ್ ಗ್ಯಾಪ್ ಡೌನ್ ಓಪನ್ ಆಗೋ ಲಕ್ಷಣಗಳನ್ನ ತೋರಿಸ್ತಾ ಇತ್ತು. ಆದ್ರೆ ನಮ್ಮ ಇಂಡಿಯನ್ ಮಾರ್ಕೆಟ್ 9:15ಕ್ಕೆ ಓಪನ್ ಆಗೋದ್ರೊಳಗಡೆ ಓನ್ಲಿ 150 ಪಾಯಿಂಟ್ಸ್ ಅಷ್ಟು ನಿಫ್ಟಿ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯ್ತು. ಆದ್ರೆ ಆ ಲೆವೆಲ್ ಇಂದ ಕೂಡ ಇಮಿಡಿಯೇಟ್ ಆಗಿ ಮೊದಲನೇ 15 ನಿಮಿಷದಲ್ಲಿ ನಿಯರ್ಲಿ 100 ಪಾಯಿಂಟ್ಸ್ ರಿಕವರಿ ಬಂತು. ಸೊ ರಿಕವರಿ ಬಂದ್ಮೇಲೆ ಇಲ್ಲಿ 10 ಗಂಟೆಯಿಂದ ನೀವು ನೋಡಿದ್ರೆ ನಿಫ್ಟಿ ಕೆಳಗಡೆ 23,200 ಇಂದ ಮೇಲೆ 23,300 ಈ ಮಧ್ಯದಲ್ಲಿ ದಿನವೆಲ್ಲ ಟ್ರೇಡ್ ಆಗಿ ವೀಕ್ಲಿ ಎಕ್ಸ್ಪೈರಿ 23,250 ಹತ್ರ ಬಂತು. ಸೊ ಇಲ್ಲಿ ಯಾವ ರೀತಿ ಆಪ್ಷನ್ ಬೈಯರ್ಸ್ ನ ಆಪ್ಷನ್ ರೈಟರ್ಸ್ ಟ್ರ್ಯಾಪ್ ಮಾಡಿದ್ದಾರೆ ಅಂತ ನಾವು ನೋಡೋದಾದ್ರೆ ಇಲ್ಲಿ ನೀವು ನೋಡ್ಬೋದು ನಿಫ್ಟಿ ಆಪ್ಷನ್ ಚೈನ್ ಅಲ್ಲಿ 23,250 ಹತ್ರನೇ 2,64 crores ಅಷ್ಟು ಕಾಲ್ ರೈಟರ್ಸ್ ಇದ್ರೆ 3,89 crores ಅಷ್ಟು ಪುಟ್ ರೈಟರ್ಸ್ ಇದ್ದಾರೆ. ಸೊ ಯಾವ ಲೆವೆಲ್ ಅಲ್ಲಿ ಹೈಯೆಸ್ಟ್ ಕಾಲ್ ರೈಟರ್ಸ್ ಪುಟ್ ರೈಟರ್ಸ್ ಇರ್ತಾರೆ ಆಲ್ಮೋಸ್ಟ್ ಅದೇ ಲೆವೆಲ್ ಅಲ್ಲಿ ವೀಕ್ಲಿ ಎಕ್ಸ್ಪೈರಿ ಆಗೋ ಚಾನ್ಸಸ್ ಹೆಚ್ಚಾಗಿರುತ್ತೆ. ಸೊ ಇದೇ ರೀತಿ ಬೆಳಿಗ್ಗೆಯಿಂದ ಆಫ್ಟರ್ 10 o'clock ಇಂದ ಇದೇ ಲೆವೆಲ್ ಅಲ್ಲಿ ಕೆಳಗಡೆ 23,200 ಮೇಲೆ 23,300 ಈ ರೇಂಜಿನ ಆಪ್ಷನ್ ರೈಟರ್ಸ್ ರೈಟ್ ಮಾಡಿ ಇಲ್ಲಿ ಟೋಟಲ್ ಆಗಿ ಪ್ರೀಮಿಯಂ ಡಿಕೆ ಆಗೋ ತರ ಮಾಡಿ ಕ್ಲೋಸಿಂಗ್ ನ 23,250 ಹತ್ರನೇ ತಗೊಂಡ್ ಬಂದಿದ್ದಾರೆ. ಸೊ ಎಕ್ಸ್ಪೈರಿ ಇಲ್ಲಿಗೆ ಮುಗೀತು. ಇನ್ನು ಶುಕ್ರವಾರ ದಿನ 4th ಏಪ್ರಿಲ್ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಯಾವ್ದೆಲ್ಲ ಲೆವೆಲ್ಸ್ ನ ನಾವು ನೋಡ್ಬೋದು ಅಂತ ಈಗ ಡಿಸ್ಕಸ್ ಮಾಡೋಕೆ ಶುರು ಮಾಡೋಣ. ಮೊದಲದಾಗಿ ನಾವು ನಮ್ಮ ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್ ನ ನೋಡಿದ್ರೆ ಇದು 13.6 ಹತ್ರನೇ ಇದೆ. ಸೊ ಯಾವುದೇ ಫಿಯರ್ ಫ್ಯಾಕ್ಟರ್ ಇಲ್ಲಿ ಕಾಣಿಸ್ತಾ ಇಲ್ಲ. ನೆಕ್ಸ್ಟ್ ಬಂದು US ಡಾಲರ್ ಇಂಡೆಕ್ಸ್. ಸೊ ಇದು ಅಗೇನ್ ತನ್ನ ಹೈಯರ್ ಲೆವೆಲ್ ಇಂದ ಕಡಿಮೆ ಆಗ್ತಾ ಈಗ 101.5 ಹತ್ರ ಬಂದಿದೆ. ಸೊ ಇದು ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. US 10-year ಬಾಂಡ್ ಇದು ನಿಯರ್ 4 ಹತ್ರ ಬಂದಿದೆ. ಸೊ ಇದರ ಮೂಮೆಂಟಮ್ ನ ಕೂಡ ನಾವು ಇಲ್ಲಿ ನೋಡಿದ್ರೆ ಕಳೆದ ದಿನಗಳಿಂದ ಸತತವಾಗಿ ಕಡಿಮೆ ಆಗ್ತಿದೆ. ಇದು ಖಂಡಿತವಾಗಿ ಎಮರ್ಜಿಂಗ್ ಮಾರ್ಕೆಟ್ ಗಳಲ್ಲಿ ಅದು ಮೇನ್ ಆಗಿ ಇಂಡಿಯನ್ ಮಾರ್ಕೆಟ್ಗೆ ಪಾಸಿಟಿವ್ ಆಗೋ ಚಾನ್ಸಸ್ ತುಂಬಾನೇ ಇದೆ. ಇನ್ನು ರುಪಿ ವ್ಯಾಲ್ಯೂ ಅಗೇನ್ಸ್ಟ್ US ಡಾಲರ್ ಇದು ಕೂಡ ಹೈಯರ್ ಲೆವೆಲ್ ಇಂದ ಕಡಿಮೆ ಆಗಿ 85.3 ಹತ್ರ ಬಂದಿದೆ. ಇದು ಕೂಡ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಬ್ರೆಂಟ್ ಕ್ರೂಡ್ ಆಯಿಲ್ ಕಳೆದ ವಾರದಲ್ಲಿ ನಿಯರ್ 75 ವರೆಗೂ ಹೋಗಿತ್ತು. ಅದು ಕೂಡ ಅಲ್ಲಿಂದ ಕಡಿಮೆ ಆಗಿ 69 ಹತ್ರ ಬಂದಿದೆ, 70 ಕೆಳಗಡೆ. ಸೊ ಇದು ಕೂಡ ನಮ್ಗೆ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಆದ್ರೆ FIs ಮಾತ್ರ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಅಗೇನ್ ಸೆಲ್ಲಿಂಗ್ ಮೂಡ್ ಅಲ್ಲಿ ಇದ್ದಾರೆ. 2 ಏಪ್ರಿಲ್ ಕೂಡ ಇಲ್ಲಿ ಸೆಲ್ ನ ಮಾಡಿದ್ರು. ಸೊ ಇದು ಆಕ್ಚುಲಿ ನಮ್ಗೆ ನೆಗೆಟಿವ್ ಆಗಿ ಕಾಣಿಸ್ತಾ ಇದೆ. ಇದನ್ನ ಬಿಟ್ರೆ ಈಗ ನಾನು ಗಿಫ್ಟ್ ನಿಫ್ಟಿನ ಒಂದು ಬಾರಿ ಕ್ವಿಕ್ ಆಗಿ ನೋಡ್ಬೇಕು ಅಂತಂದ್ರೆ ಗಿಫ್ಟ್ ನಿಫ್ಟಿ ನಮ್ಮ ಇಂಡಿಯನ್ ಮಾರ್ಕೆಟ್ ಕ್ಲೋಸ್ ಆಗೋ ಸಮಯದಲ್ಲಿ 23,300 ಹತ್ರ ಇತ್ತು. ಸೊ ಅಲ್ಲಿಂದ ಈಗ 70 ಪಾಯಿಂಟ್ಸ್ ಕೆಳಗಡೆ ಬಂದು ಟ್ರೇಡ್ ಆಗ್ತಾ ಇದೆ. ಸೊ ಇದು ಆಕ್ಚುಲಿ ಸ್ವಲ್ಪ ನೆಗೆಟಿವ್ ಆಗಿ ಕಾಣಿಸ್ತಾ ಇದೆ. ಯಾಕಂದ್ರೆ US ಫೀಚರ್ಸ್ ಎಲ್ಲ ನೆಗೆಟಿವ್ ಆಗಿ ಇರೋ ಸಲುವಾಗಿ. ಸೊ ಇಲ್ಲಿ ಏನಾದ್ರು US ಮಾರ್ಕೆಟ್ ಕಡೆಯಿಂದ ಅಗೇನ್ ನೆಗೆಟಿವ್ ಮೂಮೆಂಟಮ್ ಬಂದು ಗಿಫ್ಟ್ ನಿಫ್ಟಿ ಇನ್ನಷ್ಟು ಕೆಳಗಡೆ ಹೋದ್ರೆ ಆಗ ಅಗೇನ್ ನಾವು ಒಂದು ಗ್ಯಾಪ್ ಡೌನ್ ಓಪನಿಂಗ್ ನೋಡೋ ಚಾನ್ಸಸ್ ಇರುತ್ತೆ. ಸೊ ಈಗ ನಾವು ಮುಂದುವರೆಯಕ್ಕಿಂತ ಮುಂಚೆ ನೆಕ್ಸ್ಟ್ ವೀಕ್ ಅಲ್ಲಿ ಆಪ್ಷನ್ ಚೈನ್ ಯಾವ ರೀತಿ ಬೀಟ್ ಆಗಿದೆ ಅಂತ ನೋಡೋಣ. ನಾವು ನೆಕ್ಸ್ಟ್ ವೀಕ್ ಆಪ್ಷನ್ ಚೈನಿಗೆ ಬಂದ್ರೆ ಈಗ 23,300 ಹತ್ರ ಕಾಲ್ ರೈಟರ್ಸ್ ಪುಟ್ ರೈಟರ್ಸ್ ಎರಡು ಇದೇ ಲೆವೆಲ್ ಅಲ್ಲಿ ಇದ್ದಾರೆ. ಇದು ಮೇಕ್ ಆರ್ ಬ್ರೇಕ್ ಲೆವೆಲ್. ಕೆಳಗಡೆ 23,200 ಹತ್ರ ಮೊದಲನೇ ಸಪೋರ್ಟ್, ಇದು ಬ್ರೇಕ್ ಆದ್ರೆ 23,000 ನೆಕ್ಸ್ಟ್ ಸಪೋರ್ಟ್ ಕಾಣಿಸ್ತಾ ಇದೆ. ಇಲ್ಲಿ ಮೇಲೆ 23,300 ಮೇಲೆ ಬಂದ್ರೆ 23,500 ನೆಕ್ಸ್ಟ್ ರೆಸಿಸ್ಟೆನ್ಸ್ ಆಗಿ ಕಾಣಿಸ್ತಾ ಇದೆ. ಸೊ ಇಷ್ಟನ್ನ ಇಟ್ಕೊಂಡು ಈಗ ನಾವು ಟೆಕ್ನಿಕಲಿ ಲೆವೆಲ್ಸ್ ನೋಡ್ಬೇಕು ಅಂದ್ರೆ ಇದನ್ನ ನಾವು ಒನ್ ಡೇ ಕ್ಯಾಂಡಲ್ ಅಲ್ಲಿ ಡಿಸ್ಕಸ್ ಮಾಡೋಣ. ಸೊ ಒನ್ ಡೇ ಕ್ಯಾಂಡಲ್ ಅಲ್ಲಿ ನೀವು ಕ್ಲಿಯರ್ ಆಗಿ ನೋಡ್ಬೋದು 23,400 ಹತ್ರ 100 ಡೇ ಹಾಗೂ 200 ಡೇ ಮೂವಿಂಗ್ ಆವರೇಜಸ್ ಇದಾವೆ. ಇದನ್ನ ನಾವು ನಮ್ಮ ಹಿಂದಿನ ದಿನಗಳಲ್ಲಿ ಕೂಡ ಡಿಸ್ಕಸ್ ಮಾಡ್ತಾನೆ ಬಂದಿದ್ದೀವಿ. ಸೊ ಇಲ್ಲಿ 23,400 ಮೇನ್ ಟೆಕ್ನಿಕಲ್ ರೆಸಿಸ್ಟೆನ್ಸ್ ಆಗಿರುತ್ತೆ ಹಾಗೂ 23,500 ಆಪ್ಷನ್ ಚೈನ್ ಪ್ರಕಾರ ರೆಸಿಸ್ಟೆನ್ಸ್ ಆಗಿರುತ್ತೆ. ಸಪೋರ್ಟ್ ಗೆ ಬಂದ್ರೆ 20 ಡೇ ಹಾಗೂ 50 ಡೇ ಮೂವಿಂಗ್ ಆವರೇಜ್ 23,100 ಹತ್ರ ಇದಾವೆ. ಟೆಕ್ನಿಕಲಿ ಇದು ಒಂದು ಮೇಜರ್ ಸಪೋರ್ಟ್ ಆಗಿರುತ್ತೆ. ಸೊ 23,100 ಬ್ರೇಕ್ ಆದ್ರೆ 23,000 ಹತ್ರ ಸೈಕಲಾಜಿಕಲ್ ಸಪೋರ್ಟ್ ಇದೆ. ಸೊ 23,000 ಕೆಳಗಡೆನೆ ಹೆಚ್ಚಿನ ಕರೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ನಾವು ಏನಾದ್ರು ಪುಟ್ ಪೊಸಿಷನ್ ತಗೋಬೇಕು ಅಂತಂದ್ರೆ 23,100 ಕೆಳಗಡೆಯಿಂದಾನೆ
ಪುಟ್ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. 23,000 ಕೂಡ ಬ್ರೇಕ್ ಆದ್ರೆ ಹೆಚ್ಚಿನ ಕರೆಕ್ಷನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದೇ ರೀತಿ ಮೇಲೆ 23,400 ಮೇಲೆ ಲಾಂಗ್ ಪೊಸಿಷನ್ಸ್ ನ ತಗೋಬಹುದು, ಆದ್ರೆ ಬಹಳ ಕೇರ್ಫುಲ್ ಆಗಿರ್ಬೇಕು. 23,500 ಮೇಲೆ ಸಸ್ಟೈನ್ ಆದ್ರೆ ಅಲ್ಲಿಂದ ಒಂದು ಒಳ್ಳೆ ಶಾರ್ಟ್ ಕವರಿಂಗ್ ಟುವರ್ಡ್ಸ್ 23,800 ಕಡೆಗೆ ನಾವು ಬಹಳ ಕಡಿಮೆ ಸಮಯದಲ್ಲಿ ಹೋಗೋ ಚಾನ್ಸಸ್ ಇರುತ್ತೆ. ಇನ್ನು ಬ್ಯಾಂಕ್ ನಿಫ್ಟಿಗೆ ಬಂದ್ರೆ, ನಿಫ್ಟಿಗೆ ಕಂಪೇರ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿನಲ್ಲಿ ಇವತ್ತಿನ ದಿನ ಗ್ಯಾಪ್ ಡೌನ್ ನಂತರ ಒಂದು ಒಳ್ಳೆ ರಿಕವರಿ ಬಂದಿತ್ತು. ಬ್ಯಾಂಕ್ ನಿಫ್ಟಿ ನಿಯರ್ 51,600 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಸೊ ಇಲ್ಲಿ ಬ್ಯಾಂಕ್ ನಿಫ್ಟಿಗೆ ಈಗ 51,700 ರೆಸಿಸ್ಟೆನ್ಸ್ ಆಗಿದೆ, ಕೆಳಗಡೆ 50,700 ಸಪೋರ್ಟ್ ಆಗಿದೆ. ಸೊ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಲಾಂಗ್ ನೋಡ್ಬೇಕು ಅಂದ್ರೆ 51,700 ಮೇಲೆ ಲಾಂಗ್ ಪೊಸಿಷನ್ಸ್, 52,000 ಹತ್ರ ಮೊದಲನೇ ರೆಸಿಸ್ಟೆನ್ಸ್, 52,000 ಮೇಲೆ ಸಸ್ಟೈನ್ ಆದ್ರೆ ಅನದರ್ 500 ಪಾಯಿಂಟ್ಸ್ ಮೂವ್ಮೆಂಟ್ ಸಿಗೋ ಚಾನ್ಸಸ್ ಇರುತ್ತೆ. ಅದೇ ರೀತಿ ಕೆಳಗಡೆ 50,700 ಏನಾದ್ರು ಬ್ರೇಕ್ ಆಯ್ತು ಅಂತಂದ್ರೆ 20-day ಮೂವಿಂಗ್ ಆವರೇಜ್ 50,400 ಹತ್ರ ಈ ಲೆವೆಲ್ ನ ಬ್ಯಾಂಕ್ ನಿಫ್ಟಿ ಟೆಸ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ನಾವು ಪುಟ್ ಪೊಸಿಷನ್ಸ್ ಏನಾದ್ರು ಟ್ರೈ ಮಾಡಿದ್ರೆ ಕೂಡ 50,400 500 ಲೆವೆಲ್ ಮಾತ್ರನೇ ನಾವು ಟಾರ್ಗೆಟ್ ಇಟ್ಕೊಂಡು ಹೋಗ್ಬೋದು. ಸೊ ಇದು ಬ್ಯಾಂಕ್ ನಿಫ್ಟಿ ಆಯ್ತು. ಇನ್ನು ನಾವು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನ ಕೂಡ ಡಿಸ್ಕಸ್ ಮಾಡಬೇಕು ಅಂತಂದ್ರೆ, ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಕೂಡ ನಾವು ಲಾಂಗ್ ಪೊಸಿಷನ್ಸ್ 11,650 ಮೇಲೆ ಟ್ರೈ ಮಾಡೋಣ. ಇನ್ನು ಪುಟ್ ಪೊಸಿಷನ್ಸ್ ಏನಾದ್ರು ಇದ್ರೆ 11,350 ಕೆಳಗಡೆ ಟ್ರೈ ಮಾಡೋಣ. ಇದ್ರ ಮಧ್ಯದಲ್ಲಿ ಏನಾದ್ರು ಪೊಸಿಷನ್ಸ್ ನ ತಗೊಂಡ್ರೆ ಅಗೇನ್ ನಿನ್ನೆ ದಿನ ಹಾಗೂ ಇವತ್ತಿನ ದಿನ ಆದ ರೀತಿನೇ ಮಾರ್ಕೆಟ್ ಸೈಡ್ ವೇಸ್ ಹೋಗಿ ಪ್ರೀಮಿಯಂ ಡಿಕೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಪೊಸಿಷನ್ಸ್ ನ ಟ್ರೈ ಮಾಡೋಣ. ಸೊ ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನಾನು ಕೊಟ್ಟಿರೋ ಮಾಹಿತಿನ ಇಷ್ಟ ಆದಲ್ಲಿ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಆದಷ್ಟು ನಮ್ಮ ವಿಡಿಯೋಗಳಿಗೆ ಕಮೆಂಟ್ ಮಾಡೋಕ್ಕೆ ಪ್ರಯತ್ನ ಬಿಡಿ. ಇನ್ನು ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.